ಅಮ್ಮ, ಅಪ್ಪ ತಿಂಡಿ ತಿನ್ನಕ್ ಹಠ ಮಾಡ್ತಿದ್ದಾರೆ ಅಂದ್ರೆ ಅಣ್ಣನೇ ಕೈ ತುತ್ತು ಕೊಡ್ತಾನೆ ಅಂದ್ರೆ ತಿಂತಾರೆ ಅನ್ಸುತ್ತೆ. ಅವನಿಗೆ ತಾಯಿ ಮೇಲಂತೂ ಪ್ರೀತಿ ಇಲ್ಲ, ಆದ್ರೆ ಅಪ್ಪನ ಮೇಲೆ ಆ ಅಕ್ಕರೆ ಪ್ರೀತಿ ಇದೆಯಲ್ಲ, ಅದೇ ನನಗೆ ಸಂತೋಷ. ನನಗೂ ಒಂದು ಕೈ ತುತ್ತು ತಿನ್ಬೇಕು ಅಂತ ಆಸೆ, ಆದ್ರೆ ಆ ಆಸೆ ಆಸೆಯಾಗಿ ಉಳಿಯುತ್ತೆ ಅಂತ ಅನಿಸುತ್ತೆ. ಹಾಗೆಲ್ಲ ಯಾಕೆ ಅನ್ಕೋತೀಯ ರಾಜೇಶ್ವರಿ? ಮೊದಲು ನೀನ್ ಅವನಿಗೆ ಕೈ ತುತ್ತು ತಿನ್ಸು, ಆಮೇಲೆ ಅವನ್ ನಿನಗೆ ತಿನ್ನಿಸ್ತಾನೆ. ನನ್ನ ಮುಖ ನೋಡಿದ್ರೆ ಸಾಕು, ಗುರ್ರ ಅಂತಾನೆ. ಇನ್ನು ನನ್ನ ಕೈ ತುತ್ತು ತಿಂತಾನ? ಎಲ್ಲ ನಿಮ್ ಭ್ರಮೆ ಅಷ್ಟೇ. ಈ ವಿಷಯದಲ್ಲಿ ನೀವು ತುಂಬಾ ಲಕ್ಕಿ ಬಿಡಿ. ಡ್ಯಾಡ್, ಡ್ಯಾಡ್ ತಿಂಡಿ ತಿಂದ್ರಾ? ಮಾತ್ರೆ ತಗೊಂಡ್ರಾ? ತಂದಿರ್ಲಿ ಕಣ, ನೀನ್ ತಿಂದ್ಯಾ? ಅಯ್ಯೋ ಡ್ಯಾಡ್, ನನಗ್ ಹೊಟ್ಟೆ ಹಸಿತಿಲ್ಲ, ನೀನ್ ತಿಂದ ಅಂತ ಕೇಳ್ತಿದೀನಿ. ನೀನೇ ತಿನ್ನಲ್ಲ ಅಂದ್ಮೇಲೆ ನನ್ಗೆ ಯಾಕೋ? ನೀನ್ ತಿನ್ನಲ್ಲ ಅಂದ್ರೆ ನನ್ಗೂ ಬೇಡ. ಏನ್ ಡ್ಯಾಡ್, ಬರ್ತಾ ಬರ್ತಾ ಈ ಸತ್ ಪ್ರಜೆಗಳ ಜೊತೆ ಈ ಹಾಲಲ್ಲಿ ಕೂತ್ಕೊಂಡ್ ಮೀಟಿಂಗ್ ಮಾಡಿ ಮಾಡಿ ನೀನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ಯಾ? ಯಾವ ಮೇಲೂ ಇಲ್ಲ ಕಣೋ, ನನ್ಗೆ ಹಸುವಿಲ್ಲ, ಅದಕ್ಕೆ ನಾನು ಮಾಡ್ಲಿಲ್ಲ. ಅಲ್ಲ, ನಿನಗೆ ಹಸು ಇದೆಯೋ ಇಲ್ವೋ ಅದೆಲ್ಲ ಮುಖ್ಯ. ಡಾಕ್ಟರ್ ಏನ್ ಹೇಳಿದಾರೆ? ಸರಿಯಾದ ಟೈಮಿಗೆ ಊಟ ತಿನ್ಬೇಕು, ತಿಂಡಿ ತಿನ್ಬೇಕು, ಮಾತ್ರೆ ತಗೋಬೇಕು, ರೆಸ್ಟ್ ಮಾಡ್ಬೇಕು. ಇದೆ ತಾನೆ ಅವ್ರ ಕೆಲ್ಸನೇ ಅದಲ್ವೇನೋ? ಅವ್ರು ಹೇಳ್ತಾರೆ, ಅವ್ರು ಹೇಳಿದಿನೆಲ್ಲ ಮಾಡಕ್ಕಾಗತ್ತಾ? ಕರೆಕ್ಟ್. ಅವ್ರು ಹೇಳಿದನ್ನೆಲ್ಲ ನೀನ್ ಮಾಡಲ್ಲ. ಇವಾಗ ನನ್ನ ಕೆಲ್ಸ ನಿನಗ್ ತಿಂಡಿ ತಿನ್ಸದೆ. ನನ್ ಸಮಾಧಾನಕ್ಕೋಸ್ಕರ ಆದ್ರೂ ನೀನ್ ಮಾಡ್ಲೇಬೇಕು. ಬಾ, ಆಗಲ್ಲ. ನಡಿ 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 ನಡಿ. ಹೌದು, ಇವತ್ತೇನು ಮನೇಲಿ ತಿಂಡಿ? ಏನ್ ಮಾಡಿದಾರೋ ಗೊತ್ತಿಲ್ಲ. ಇವನ್ ಯಾಕೋ ತುಂಬಾ ಓವರ್ ಆಗಿ ಆಡ್ತಾನೆ ಅಂತ ಅನ್ಸ್ತಿಲ್ವಾ? ಅವನ್ ಇರೋದೇ ಹಾಗಲ್ವಾ ಸಮಂತ? ಹಚ್ಕೊಂಡ್ರೆ ತುಂಬಾ ಓವರ್ ಆಗಿ ಹಚ್ಕೊಳ್ತಾನೆ. ಬೇಡ ಅಂದ್ರೆ ಆ ದೇವ್ರೇ ಬಂದ್ ಹೇಳಿದ್ರು ಒಪ್ಕೊಳ್ಳಲ್ಲ. ಎಷ್ಟೇ ಆದ್ರೂ ನನ್ ಮಗ ಅಲ್ವಾ? ನನ್ನ ಬುದ್ಧಿನೇ ಬಂದಿದೆ. ನೀನ್ ಸುಮ್ನೆ ಇರು ಡ್ಯಾಡ್. ಗೋವಿಂದು, ಯಜಮಾನ್ರೆ ಬಂದೆ. ವಾ ಯಜಮಾನ್ರೆ, ಇಲ್ಲೇ ಇದ್ದೀರಾ? ನಾನೆಲ್ಲ ಚಿಕ್ಕ ಯಜಮಾನ್ರು ಒಬ್ಬರೇ ಅನ್ಕೊಂಡು ಒಂದೇ ಒಂದ್ ಪ್ಲೇಟ್ ತಂದೆ. ಇರಿ, ನಿಮ್ಗೊಂದು ಪ್ಲೇಟ್ ತಂದೆ. ಹಲೋ 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 ಹಲೋ. ನಾವು ಒಂದೇ ಪ್ಲೇಟ್ ಅಲ್ಲಿ ತಿಂತೀವಿ, ಇನ್ನೊಂದ್ ಪ್ಲೇಟ್ ಏನ್ ಬೇಕಾಗಿಲ್ಲ, ಥ್ಯಾಂಕ್ಸ್. ಡ್ಯಾಡ್, ನಾನು ತಿನ್ನಿಸ್ತೀನಿ, ನೀನು ತಿನ್ನು. ನಾನ್ ತಿಂತೀನಿ ಬಿಡೋ. ಯಾಕೆ? ನಾನ್ ತಿನ್ಸಿದ್ರೆ ನೀನ್ ತಿನ್ನಲ್ವಾ? ಸರಿ, ತಿನ್ಸಪ್ಪ. ಚಟ್ನಿನ ಸಾಂಬಾರ? ಚಟ್ನಿ. ಮಗನ್ ಸಂಬಂಧ ಅಂದ್ರೆ ಹಿಂಗಿರ್ಬೇಕು ಯಜಮಾನ್ರೆ. ಒಬ್ರು ದೇವ್ರಂತ ದೇವತಾ ಮನುಷ್ಯ, ಇನ್ನೊಬ್ರು ಬಂಗಾರದಂತ ಬಂಗಾರದ ಮನುಷ್ಯ. ಈ ನಿಮ್ಮಿಬ್ರು ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕತೀನಿ ನಾನು. ಕೆಟ್ಟ ದೃಷ್ಟಿ ಬೀಳೋದಿಕ್ಕೆ ನಾವು ಬಿಟ್ರೆ ತಾನೆ ಗೋವಿಂದು, ನಾವಿದೀವಲ್ವಾ? ಗೋವಿಂದು, ಅದಾಗ್ಲಿ ಅಂತ ನಾವ್ ಅನ್ಕೋತೀವಿ, ಆದ್ರೆ ಈ ಮನೆ ತುಂಬಾ ಬರೀ ಕೆಟ್ಟ ದೃಷ್ಟಿ ಹಾಕೋರೇ ಇದಾರೆ. ಏನ್ ಮಾಡೋದು? ಯಾಕೋ ಹಾಗೆ ಹೇಳ್ತಿದೀಯಾ? ಮತ್ತಿನ್ನೇನು ಡ್ಯಾಡ್, ನನ್ನ ಜೀವನದಲ್ಲಿ ನೀವೊಬ್ರು ಇಲ್ದೆ ಹೋಗಿದ್ದಿದ್ರೆ ಈ ತಾರಕ್ ಇವತ್ತು ಹೀಗಿರೋದಕ್ಕೆ ಆಗ್ತಾನೇ ಇರ್ಲಿಲ್ಲ. ನಾನ್ ಸೋತಾಗ ನನ್ನ ಹಿಂದೆ ನಿಂತು ಏನು ಆಗಲ್ಲ ಅಂತಾನೂ ಹೇಳಿದೀರಾ. ನಾನ್ ಗೆದ್ದಾಗ ನನ್ನ ಬೆಂತಟ್ಟಿ ನನ್ಗಿಂತ ಹೆಚ್ಚು ಖುಷಿ ಪಟ್ಟಿದ್ದೀರಾ. ಈಗ್ಲೂ ನನ್ನನ್ನ ಒಂದು ಚಿಕ್ಕ ಮಗು ತರ ನೋಡ್ತಿದ್ದೀರಾ.
ಮಕ್ಕಳು ಎಷ್ಟು ದೊಡ್ಡವರಾಗಿ ಬೆಳೆದ್ರು ತಂದೆ ತಾಯಿ ಮುಂದೆ ಅವ್ರು ಚಿಕ್ಕೋರೆ ಕಣ. ತಾವು ಕನಸನ್ನ ಮಕ್ಕಳು ನೆರವೇರಿಸಲಿ ಅಂತಾನೆ ನಮ್ಮ ಆಸೆ. ಆದ್ರೆ ನಿನ್ನ ಆಸೆ ನೆರವೇರಲ್ಲ ಅಲ್ವಾ ಡ್ಯಾಡ್? ಇಲ್ಲಿ ಎಲ್ರೂ ಮುಖವಾಡ ಹಾಕೊಂಡು ಬದುಕ್ತಿರೋರು, ಬೆನ್ನಿಂದೆ ಚೂರಿ ಹಾಕೋ ಸ್ವಾರ್ಥಿಗಳು. ಆದ್ರೆ ತಮಾಷೆ ಏನು ಅಂದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಾರೆ. ಆದ್ರೆ ಅವ್ರ ಪ್ರತಿಯೊಂದು ಮೂಮೆಂಟು ನಾನು ಗಮನಿಸ್ತಾ ಇರ್ತೀನಿ ಅನ್ನೋದನ್ನ ಮರ್ತೇ ಹೋಗಿರ್ತಾರೆ. ಅವರೇ ಗಾಜಿನ ಮನೆಯಲ್ಲಿರ್ತಾರೆ, ಬೇರೆಯವ್ರ ಮನೆ ಮೇಲೆ ಕಲ್ಲೆಸಿತಿರ್ತಾರೆ. ಆದ್ರೆ ಅದೇ ಕಲ್ಲು ಅವ್ರ ಮನೆ ಮೇಲೆ ಬಿದ್ದಾಗ ಅವ್ರ ಮನೆ ಸ್ಮಶಾನ ಆಗತ್ತೆ ಅನ್ನೋದನ್ನ ಮರಿತಿದ್ದಾರೆ. ಜೊತೆಲಿ ಎತ್ಕೊಂಡೇ ಈ ತರ ವಿಷ ಬಿತ್ತುತ್ತಿದಾರಲ್ಲ, ಅವ್ರಿಗಾಗ್ ಮಾಡೋದಿಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಡ್ಯಾಡ್? ತಮ್ಮ ಪಾಡಕ್ ತಮಗಿರೋದಕ್ಕೆ ಬಿಡೋದಿಕ್ಕೆ ಆಗಲ್ವಾ? ಸಿಂಗಾರಿ ಯಾರು? ಈ ಮನೆ ಸೊಸೆ. ಅವಳನ್ ಯಾಕೆ ಶತ್ರು ಅನ್ನೋ ರೀತಿ ನೋಡ್ತಿದ್ದಾರೆ? ಅಂಥದ್ ಏನ್ ಮಾಡಿದಾಳ ಅವಳು? ಹಲೋ ಮೇಡಮ್, ನಾನು ಈ ಮನೇಲಿ ಇರೋದಿಲ್ಲ ಮೇಡಮ್. ಏನೇ ಹೇಳ್ತಿದ್ಯಾ? ನಾನು ಹೇಳೋವರೆಗೂ ನೀನು ಅಲ್ಲಿಂದ ಕದ್ಲೋ ಹಾಗಿಲ್ಲ. ಮೇಡಮ್, ನಿಮಗೋಸ್ಕರನೇ ನಾನು ಇಷ್ಟು ದಿನ ಇಲ್ಲಿದ್ದು. ಆದರೆ ನನಗಿಲ್ಲಿ ತುಂಬಾ ತೊಂದರೆ ಆಗ್ತಿದೆ. ಮೊದಲು ಇಲ್ಲಿಂದ ಹೊರಗಡೆ ಬಂದರೆ ಸಾಕು ಅನ್ನಂಗೆ ಆಗಿದೆ ಮೇಡಮ್. ಈಗಂಥದ್ದು ಏನಾಯ್ತು? ನೀವು ಹೇಳಿದ್ದಕ್ಕೆ ಯಜಮಾನ್ರು ಈಗ ಆಗಿದೆ ಅಂತ ಮಯೂರಿಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಅವಳು ಇಲ್ಲಿಗೆ ಬಂದೋದ್ಲು. ಆದರೆ ಅಮ್ಮೋರು ಅವಳಿಗೆ ಯಾರು ಹೇಳಿದ್ದು ಅವಳನ್ನ ಇಲ್ಲಿಗೆ ಕರೆಸಿ ನನ್ಗೆ ಅವಮಾನ ಮಾಡ್ತಿದ್ದೀರಾ ಅಂತ ಎಲ್ಲರನ್ನೂ ಕರೆಸಿ ಕೂಗಾಡಿದ್ರು. ಆ ಗೋವಿಂದನ್ ಮೇಲೆ ನನ್ನ ಮೇಲೆ ಅನುಮಾನ ಪಟ್ಟು ಮೊಬೈಲ್ ಚೆಕ್ ಮಾಡಿ ಅಂತ ಹೇಳಿದ್ರು. ನನಗೆ ತುಂಬ ಭಯ ಆಗಿ ನಾನೇ ಮಾಡಿದ್ದು ಅಂತ ಹೇಳಿಬಿಟ್ಟೆ. ಆಮೇಲೆ ಅಮ್ಮೋರು ನೀನು ಈ ಮನೇಲಿ ಇರಬೇಡ, ಹೊರಟೋಗು ಅಂತ ಹೇಳಿದಾಗ ಹತ್ತು ಕರೆದು ಬೇಡ್ಕೊಂಡೆ. ಆಮೇಲೆ ಅವ್ರು ಸುಮ್ಮನೆ ಆದ್ರು. ಸಮಸ್ಯೆ ಕ್ಲಿಯರ್ ಆಯ್ತಲ್ವಾ? ಮತ್ಯಾಕೆ ಹೋಗ್ಬೇಕು ಅಂತಿದ್ಯಾ? ಈ ಸಮಸ್ಯೆ ಏನೋ ಮುಗೀತು ಮೇಡಮ್. ಆದರೆ ಇನ್ನೊಂದು ಸಮಸ್ಯೆ ತಾರಕ್ ಸರಿಂದ ಶುರುವಾಗಿದೆ. ನಮ್ ಮನೆಗೆ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ದು ಇಷ್ಟೆಲ್ಲ ಜನರು ಇದ್ರು ಒಬ್ಬ ಕಳ್ಳ ಹೇಗ್ ಬರ್ತಾನೆ? ನಾನಿಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ರು ನೀನು ಉತ್ತರ ಕೊಡದೆ ಹೀಗೆ ಒದ್ದಾಡ್ತಿರೋದನ್ನ ನೋಡ್ತಿದ್ರೆ ನಿನ್ನ ಮೇಲೆ ನನಗೆ ಅನುಮಾನ ಇನ್ನೂ ಜಾಸ್ತಿನೇ ಆಗ್ತಿದೆ.